ಈಕೆ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಟು. ಆದರೆ ಈಕೆಗೆ ಇರೋದಕ್ಕೆ ಒಂದು ಸೂರಿಲ್ಲ. ತುತ್ತು ಅನ್ನಕ್ಕೂ ಕಷ್ಟಪಡಬೇಕಾದಂತ ಪರಿಸ್ಥಿತಿ. ಇದು ವಿಜಯನಗರ ಜಿಲ್ಲೆಯ ಹೊನ್ನಾಳಿ ತಾಂಡಾದ ಯುವತಿ ನೇತ್ರಾಬಾಯಿಯವರ ಕಣ್ಣೀರ ಕತೆ. 2019ರಲ್ಲಿ ಶ್ರೀಲಂಕಾದಲ್ಲಿ ನಡೆದಂತ ಕರಾಟೆ ಸ್ಪರ್ಧೆಯಲ್ಲಿ ಭಾರತದ ಪರವಾಗಿ 50 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಹೆಮ್ಮೆಯಾಗಿದ್ರು. ಆದರೆ ಅವರ ಯಾವ ಸರ್ಕಾರವೂ ಕೂಡ ಈಕೆಯ ನೆರವಿಗೆ ಬಂದಿಲ್ಲ. ನ್ಯೂಸ್ 18 ಜೊತೆ ಮಾತನಾಡಿರುವಂತ ನೇತ್ರಾಬಾಯಿ ತನಗೆ ಸರ್ಕಾರದಿಂದ ಯಾವುದೇ ಸಹಕಾರ ಸಿಕ್ಕಿಲ್ಲ. ಗೆದ್ದು ಬಂದಾಗ ಸನ್ಮಾನ, ಹೂವಿನ ಹಾರ ಎಲ್ಲ ಹಾಕಿದ್ರು, ಅದರಿಂದ ಹೊಟ್ಟೆ ತುಂಬುತ್ತಾ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಸದ್ಯಕ್ಕೆ ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗಾವಕಾಶವನ್ನ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಟುವಾದ ನೇತ್ರಾಬಾಯಿಗೆ ವಾಸಕ್ಕೆ ಸರಿಯಾದ ಸೂರಿಲ್ಲ. ಮಳೆ ಬಂದ್ರೆ ಸಾಕು ಚಿಕ್ಕ ತಗಡಿನ ಮನೆಯೆಲ್ಲ ಸೋರುತ್ತೆ. ಗೋಡೆಗಳು ಬಿರುಕು ಬಿಟ್ಟಿವೆ. ಅಪಾಯದ ಅಡಿಯಲ್ಲಿ ಈ ಕುಟುಂಬ ವಾಸ ಮಾಡ್ತಾ ಇದೆ. ಬಡತನದಲ್ಲೇ ಇಬ್ಬರು ಸಹೋದರಿಯರು ತಾಯಿಯನ್ನು ಸಾಕುವ ಹೊಣೆಯನ್ನ ಹೊತ್ತಿದ್ದಾರೆ ನೇತ್ರಾಬಾಯಿ. ಮತ್ತು ಶ್ರೀಲಂಕಾ ಬಂದ್ಮೇಲೆ ಸನ್ಮಾನ ಅದು ಇದು ಎಲ್ಲ ನಡೀತು. ಸನ್ಮಾನ ಹಾಕಿದ್ರೆ ದೊಡ್ಡದ. ನನಗೆ ಯಾವುದೇ ರೀತಿಯಾದ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಯಾರು ನನಗೆ ಸಹಾಯ ಮಾಡಲಿಲ್ಲ. ನನಗೆ ಜೀವನದಲ್ಲಿ ಆಸೆ ಇರೋದಂದ್ರೆ ನನಗೆ ಏನಾದರೂ ಸ್ವಂತ ಉದ್ಯೋಗ, ಯಾವ್ದಾರ ಒಂದು ಉದ್ಯೋಗ ನಮ್ಮ ಜೀವನಕ್ಕಾಗುವಷ್ಟು ಒಂದು ಯಾವ್ದಾರ ಉದ್ಯೋಗ ತೋರಿಸ್ಕೊಡಿ. ನಮಗೆ ನಮ್ಮ ಅಕ್ಕ, ನಮ್ಮ ತಾಯಿ ಅವರೆಲ್ಲ ಕಷ್ಟ ಸುಖ ನನ್ನ ಮೇಲೆ ಹೊಣೆ ಆಗಿದೆ. ಅವರಿಗೆಲ್ಲ ಸಾಕ್ತಾ ನಾನು ಜೀವನ ಮಾಡ್ತಾ ಇದ್ದೀನಿ. ನಾವು ಇಷ್ಟು ಬಡತನ ಇದ್ದೀವಿ ಅಂತ ನಮಗೆ ಯಾರು, ನಮ್ಮ ಅಕ್ಕ ಕೂಡ ಯಾವ ಗಂಡು ಕೂಡ ನೋಡಕ್ ಬರ್ತಾ ಇಲ್ಲ. ಇವ್ರು ಇವಾಗಲೇ ಹೀಗಿದ್ದಾರೆ. ಮದುವೆ ಮಾಡ್ಕೊಂಡು ಹೋಗೋದ್ರೆ ನಮಗೇನೋ ವರದಕ್ಷಿಣೆ ಅದು ಎಲ್ಲ ಕೊಡಕ್ ಆಗುತ್ತೆ, ಇವ್ರ ಕೈಯಲ್ಲಿ ಏನಾದ್ರೂ ಮಾಡಕ್ ಆಗುತ್ತೆ ಇವರಿಗೆ ಅಂತ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗಿರೋರು ವಾಪಸ್ ಯಾವುದೇ ರೀತಿಯಾದಂತ ನಮಗೆ ಮಾಹಿತಿ ತಿಳಿಸಲ್ಲ. ಹಾಗಾಗಿ ನನಗೆ ಅಷ್ಟು ಕಷ್ಟ ಇದೆ ಅಂತ ನಮ್ಮ ಬರೀ ಹೆಣ್ಮಕ್ಳು ಇರೋ ಮನೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಕರಾಟೆ ಆಯ್ಕೆ ಮಾಡ್ಕೊಂಡೆ. ಯಾವುದು ನನಗೆ ಯಾವ ಹುಡುಗ ಈ ತರ ಬೆರಳು ಮಾಡಿ ತೋರಿಸಬಾರ್ದು, ಇಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾನು ಕರಾಟೆ ಆಯ್ಕೆ ಮಾಡ್ಕೊಂಡೆ. ಕೀಳಾಗಿ ತುಂಬಾ ನೋಡ್ತಿದ್ರು, ಕೀಳಾಗಿ ನೋಡ್ಬಾರ್ದು ಅಂತ ನಾನು ಕರಾಟೆಲೆಲ್ಲ ಸಾಧನೆ ಮಾಡ್ಬಿಟ್ಟು ಏನೆಲ್ಲ ಸಾಧನೆ ಮಾಡಿದೆ. ಆದ್ರೂ ನನಗೆ ಯಾವ ಕೂಡ ನನಗೆ ಸವಲತ್ತಿಲ್ಲ. ನಮ್ಮ ಬಡತನ ನೋಡ್ಬಿಟ್ಟು ಯಾರು ಕೂಡ ನಮ್ಮ ಮನೆ ಬಾಗ್ಲ ಕೂಡ ಬರಲ್ಲ. ಈ ತರ ಪ್ರಾಬ್ಲಮ್ ಆಗಿ ನನಗೆ ತುಂಬಾ ದುಃಖ ಇದೆ. ನನಗೆ ಒಂದೇ ಬೇಡ್ಕೊಳ್ಳೋದು ಏನಂದ್ರೆ ನೀವು ನಿಂತ್ಕೊಂಡ್ಬಿಟ್ಟು ನಮಗೆ ಸಹಾಯ ಮಾಡಿ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಖುದ್ದಾಗಿ ನೇತ್ರಾಬಾಯಿ ಕರಾಟೆ ಪಟುನಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೇತ್ರಾಬಾಯಿ ಅವರೇ, ನಿಜಕ್ಕೂ ಬೇಸರ ಆಯಿತು. 2019ರಲ್ಲಿ ಚಿನ್ನ ಗೆದ್ಕೊಂಡ್ ಬಂದಿದ್ದೀರಾ ನಮ್ಮ ದೇಶಕ್ಕೆ. ನೀವು ಜಾಸ್ತಿ ವರ್ಷ ಏನು ಆಗಿಲ್ಲ, ಆದ್ರೆ ಇರೋದಕ್ಕೆ ಒಂದು ಮನೆ ಇಲ್ಲ, ಊಟಕ್ಕೂ ಪರದಾಟ ಪಡ್ತಿದ್ದೀರಾ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ. ಬಂದಾಗ ಸಿಕ್ಕಂತ ಗೌರವ ಇವಾಗ ಸಿಗ್ತಾ ಇಲ್ಲ ನಿಮ್ಗೆ. ಹೌದು ಮೇಡಮ್, ತುಂಬಾ ಕಷ್ಟ ಇದೆ. ಬಡತನದಲ್ಲಿ ಬೆಳೆದು ಬಂದಿದ್ದೇವೆ ನಾವು. ಅದು ಅಣ್ಣ ತಮ್ಮ ಅಪ್ಪ ಇಲ್ಲ ಅಂದ್ರೂ ಇಷ್ಟು ಕಷ್ಟಪಟ್ಟಿದ್ದೀವಿ. ಇಷ್ಟೆಲ್ಲ ಶ್ರೀಲಂಕಾ ಹೋಗ್ ಬಂದ್ರು ನನಗೆ ನೆರೆಹೊರವರು ಸಹಾಯ ಮಾಡಿದ್ರು. ಆದ್ರ ತಕ್ಕಂಗೆ ನಾನು ಕೀರ್ತಿ ತಗೊಂಡ್ಬಂದಿದ್ದೀನಿ. ಅದ್ರ ತಕ್ಕಂಗೆ ನನ್ಗೆ ಯಾವ್ದು ಏನು ದೊರಕಿಲ್ಲ ಮೇಡಮ್ ನನ್ಗೆ. ಅಲ್ಲ, ನೀವು ಚಿನ್ನ ಗೆದ್ಕೊಂಡ್ ಬಂದಾಗ ಒಂದ್ ಭರವಸೆ ಅಂತ ಕೊಡ್ತಾರಲ್ಲ, ಮನೆ ಕೊಡೋದು ಅಥವಾ ಒಂದ್ ಕೆಲ್ಸ ಕೊಡೋದು, ಅಂತದ್ ಯಾವ್ದು ನಿಮ್ಗೆ ಸಿಕ್ಕಿರ್ಲಿಲ್ವಾ? ಯಾವ್ದು ಸಿಕ್ಕಿಲ್ಲ ಮೇಡಮ್ ನನ್ಗೆ. ಅಷ್ಟು ದಿವಸ ಆದ್ರೂ ನನ್ಗೆ ಯಾವ್ದು ಭರವಸೆ ಇಲ್ಲ, ಎಂತದು ಇಲ್ಲ. ದಿನ ಕೂಲಿ ಮಾಡ್ಕೊಂಡ್ ತಾನೇ ಜೀವನ ಮಾಡ್ತಿದ್ದೆ. ಅದು ಬಂದ್ರೆ ಓಕೆ ಮೇಡಮ್, ಬರ್ಲಿಲ್ಲ ಅಂದ್ರೂ ಉಪವಾಸ ಮೇಡಮ್. ನಾವು ಆತರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ. ನನ್ಗೆ ಸ್ವಂತ ಉದ್ಯೋಗ ಇಲ್ಲ ಮೇಡಮ್. ಒಂದ್ ನೌಕರಿ ಆದ್ರೂ ಏನಾದ್ರು ಒಂದ್ ಕೊಟ್ರೆ ಆ ಜೀವನ ನಡ್ಕೊಂಡಾದ್ರೂ ಹೋಗ್ಬೋದಾಗಿತ್ತು. ಅಲ್ಲ, ಈ ತರ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ, ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾರು ಮೀಟ್ ಮಾಡಿ ನಂಗೊಂದು ಕೆಲಸ ಕೊಡಿ ಅಂತ ಏನಾದ್ರು ನೀವು ಅಪ್ಲಿಕೇಶನ್ ಅಥವಾ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಆ ಟೈಮಲ್ಲಿ? ಆ ಟೈಮಲ್ಲಿ ನಾನು ಶ್ರೀಲಂಕಾದಿಂದ ಹೋಗ್ ಬಂದ್ಮೇಲೆ ಮೇಡಮ್ ಸಾಕಷ್ಟು ಜನರು ಸನ್ಮಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಮೇಡಮ್. ನಾನು ಪಿಟಿ ನಮ್ ಶಾಸಕರು ಪರಮೇಶ್ ನಾಯಕ್ ಹತ್ರ ಹೋಗಿದ್ದೆ. ನನ್ಗೆ ಮನೆ ಹಾಕ್ಲಕ್ಕೂ ಅವರು ಇದು ಮಾಡಿದ್ರು ಸರ್. ಅದರಿಂದ ಏನೋ ಮನೆ ಏನೋ ಬಿಜೆಪಿ ಕಡೆಯಿಂದ ಏನೋ ರದ್ದುಗೊಳಿತಂತೆ ಕೊರೋನಾದಿಂದ. ಹಾಗಾಗಿ ಅವರು ಸುಮ್ನೆ ಆದ್ರು. ನಾನು ಹೋಗ್ತಿದ್ದೆ, ಇದು ಹಾಕ್ಸ್ಕೊಡ್ರಿ ಸರ್, ಅದು ಹಾಕ್ಸ್ಕೊಡ್ರಿ. ನಮ್ಮ ಅಕ್ಕಂದೇನೋ ಒಂದ್ ಪ್ರಾಬ್ಲಮ್ ಬಂತು ಮೇಡಮ್, ಆವಾಗಿಂದ ನಾನು ಹೋಗ್ತಾ ಇಲ್ಲ ಅಲ್ಲಿ. ಯಾವಾಗಿಂದ ನನ್ಗೆ ಯಾವ ಕಡೆಯಿಂದಾನು ಸಹಾಯ ಇಲ್ಲ ಮೇಡಮ್. ಇವಾಗ ಏನ್ ಕೆಲಸ, ನರೇಗಾದಲ್ಲಿ ಕೆಲಸ ಮಾಡ್ತಿದೀರಾ ಅಂತ ನಾವು ಕೇಳ್ಪಟ್ವಿ ಡೈಲಿ? ಹಾ ಮೇಡಮ್, ಹೋದ ವರ್ಷ ನಾನು ಕರಾಟೆ ಟ್ರೈನಿಂಗ್ ಜೊತೆ ಈ ಕಾಯಕ ಬಂಧು ಆಗಿ ಕೆಲಸ ಮಾಡಿದ್ದೆ ಮೇಡಮ್. ಕೆಲಸ ಮಾಡಿರೋದ್ರಿಂದ ಇವಾಗ ತಂಡ ರೋಜ್ಗಾರ್ ಮಿತ್ರ ಆಗಿ ತಗೊಂಡಿದ್ದಾರೆ. ಆ ತಂಡ ರೋಜ್ಗಾರ್ ಮಿತ್ರ ತಗೊಂಡಿದ್ದಾರೆ ಮೇಡಮ್. ಈ ತಾಂಡದಲ್ಲೂ ವಲಸೆ ಹೋಗೋದನ್ನು ತಡೆಗಟ್ತಾ ಇದ್ದೀನಿ. ಮತ್ತೆ ಅವ್ರ ಕೆಲಸ ಮಾಡ್ತಾರಲ್ಲ ಆ ಪ್ಲೇಸ್ ಅಲ್ಲೂ ಹೋಗಿ ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಕೆಲಸ ಯಾವ ರೀತಿ ಮಾಡ್ಬೇಕು ಅಂತಾನು ಮಾಹಿತಿ ಕೊಡ್ತೀನಿ. ಮತ್ತೆ ನಾವು ಇವಾಗ ಕೆಲಸ ಆದ್ರೆ ನಾವು ಕಾಫಿ ಸ್ಟ್ರೀಮಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಒಂದ್ ಜಾಬ್ ಕಾರ್ಡ್ ಮೇಲೆ 100 ಕೆಲಸ ಸಿಗುತ್ತೆ ಮೇಡಮ್ ಅವರಿಗೆ ನರೇಗಾ ಕಡೆಯಿಂದ.
ನಾನು ಇದು ಕೆಲಸ ಆದ್ಮೇಲೂ ನಾನು 50 ಕೆಲಸ ಹಾಕ್ಸಕ್ಕೂ ಪ್ರಯತ್ನ ಪಡ್ತೀವಿ. ನಮ್ ಸರ್ ಎಲ್ಲ PDO ಸರ್ ಮತ್ತೆ ಸೋಮಶೇಖರ್ ಸರ್ ಎಲ್ಲರೂ ಹೋಗ್ಬೇಡಿ, ಅಲ್ಲಿ ಸಿಗೋ ಅಮೌಂಟ್ ಇಲ್ಲೇ ಸಿಗುತ್ತೆ, ಇಲ್ಲೇ ಮಾಡ್ಕೊಂಡಿರಿ, ನಾವೇನೋ ಆ ಕಡೆನೆ ಲಾಕ್ ಆಗ್ಬಿಡ್ತೀವಿ ಇಲ್ಲ ಕೊರೋನಾದಿಂದ, ಅಲ್ಲಿ ಹೋಗಿ ಯಾಕೆ ಪರದಾಟ ಮಾಡೋದು, ಇಲ್ಲೇ ದುಡ್ಕೊಂಡಿರಿ ಅಂತ ಆ ತರನು ಮಾಹಿತಿ ಕೊಟ್ಟಿದ್ದೀನಿ. ನನ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು, ನಾನು ಇಷ್ಟು ಬಡತನ ಇದ್ರೂನು ಅವರಿಗೂ ನಾನು ಆ ತರ ಸಹಾಯ ಮಾಡ್ತಿದ್ದೀನಿ ಮೇಡಮ್. ಕರೆಕ್ಟ್. ಅಂದ್ರೆ ಈಗ ನೋಡಿ, ಹಂಚಿ ತಿನ್ನುವಂತ ಗುಣ ನಿಮ್ದು, ದೊಡ್ಡ ಮನಸ್ಸು, ಆ ತರದ ಯೋಚನೆಗಳ ಆಲೋಚನೆಗಳು ನಿಮಗೆ ಬಂದಿದೆ. ಈಗ ಪ್ರಾಕ್ಟೀಸ್ ಎಲ್ಲ ಏನ್ ಬಿಟ್ಬಿಟ್ಟಿದ್ದೀರಾ ದಿನ ಈ ತರ ಕೆಲ್ಸಕ್ಕೆ ಹೋಗ್ಬೇಕು ಅಂತ? ಹಾ ಮೇಡಮ್, ಪ್ರಾಕ್ಟೀಸ್ ಅಂದ್ರೆ ಮೇಡಮ್ ನನಗೆ ದುಡ್ಡು ಇರ್ಬೇಕಲ್ಲ ಮೇಡಮ್, ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ದುಡ್ಡು ಕೇಳ್ತಾರೆ ಮೇಡಮ್. ಓದ್ಬೇಕಂದ್ರು ಮೇಡಮ್ ರಾತ್ರಿ ನಿದ್ದೆ ಕೂಡ ಬರಲ್ಲ ನನ್ಗೆ, ಯಾಕಂದ್ರೆ ಬಡತನ ಇಷ್ಟಿದೆ, ಓದೋದ್ ಹೆಂಗ್ ಮೇಡಮ್, ತಲೆಲ್ಲ ಕಾಡುತ್ತೆ ರಾತ್ರಿ ಎಲ್ಲ. ಬಡತನ ಇದೆ, ₹1 ಬೇಕು ಪೆನ್ ತಗೋಣಕ್ಕೂ, ಪ್ರತಿಯೊಂದು ಏನಾದ್ರೂ ತಗೋಬೇಕಾದ್ರೆ ಗೌರ್ಮೆಂಟ್ ಸರ್ಕಾರ ಎಲ್ಲ ಸವಲತ್ತು ಮಾಡಿದ್ರು ತಗೊಳ್ಳೇಬೇಕಲ್ಲ ಮೇಡಮ್. ಅದಕ್ಕೆ ಆತರ ನನಗೆ ಓದೋ ಅಭ್ಯಾಸನು ನಾನು ನಿಲ್ಸ್ಕೊಂಡ್ಬಿಟ್ಟೆ. ಟ್ರೈನಿಂಗ್ ತಗೋಬೇಕು ಅಂದ್ರೂ ಟ್ರೈನಿಂಗ್ ತಗೊಳೋ ಅಂತ ದೊಡ್ಡ ಅಮೌಂಟ್ ಇಲ್ಲ ಮೇಡಮ್ ನಮ್ಮ ಹತ್ರ. ಇವಾಗ ಒಂದು ಅರ್ಥ ಆಯ್ತು. ಈಗ ನಾವು ಸುದ್ದಿ ಪ್ರಸಾರ ಮಾಡಿದೀವಿ, ಸಂಬಂಧಪಟ್ಟವರು ಅಥವಾ ಯಾರಾದ್ರೂ ಹೆಲ್ಪ್ ಮಾಡಕ್ ಮುಂದೆ ಬರ್ತಾರ ನೋಡೋಣ. ನೇತ್ರಾಬಾಯಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಏನ್ ದಿನಗೂಲಿನ ಅದು ನಿಮಗೆ ಸಿಗ್ತಿರೋದೀಗ? ಇಲ್ಲ ಮ್ಯಾಮ್, ದಿನಗೂಲಿ ಅಲ್ಲ, ತಿಂಗಳಿಗೆ ನನ್ಗೆ 6,000 ಕೊಡ್ತಾರೆ ಅಂತ ಆದೇಶ ಬಂದಿದೆ. ನಾನು ಆ ಕಳೆದ 1.5 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಿಂದ ಸ್ಯಾಲ್ರಿ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ್ಮೇಲೆನೆ ನಂಬೋದು ಮೇಡಮ್ 6,000 ಇದೆ ಅಂತ. 6,000 ಹೇಳಿದ್ದಾರೆ, ಆದೇಶದಲ್ಲೆಲ್ಲ 6,000 ಇದೆ. ಆ ಅಮೌಂಟ್ ಇಲ್ಲಿವರೆಗೂ ಬಂದಿಲ್ಲ ಮೇಡಮ್. ಕರೆಕ್ಟ್. ಉಜ್ವಲ ಭವಿಷ್ಯ ನಿಮ್ಮಲ್ಲಿ ಇತ್ತು ಅಂತ ಕಾಣಿಸುತ್ತೆ, ಅದೆಲ್ಲೋ ಕಮರಿ ಹೋಗ್ತಿದೆ. ದಯವಿಟ್ಟು ಸಂಬಂಧಪಟ್ಟವರು ನೇತ್ರಾಬಾಯಿಗೆ ಒಂದು ಹೆಲ್ಪ್ ಮಾಡಿದ್ರೆ, ಮತ್ತೆ ಪ್ರಾಕ್ಟೀಸ್ ಅಂತ ಕೊಡ್ಸಿದ್ರೆ ಬಹುಶಃ ಇನ್ನೊಂದಿಷ್ಟು ಮೆಡಲ್ಗಳು ಅವ್ರ ಕಡೆಯಿಂದ ಸಿಗ್ಬೋದು ಅಂತ ಕಾಣಿಸುತ್ತೆ. ನೋಡೋಣ ಯಾರಾದ್ರೂ ಹೆಲ್ಪ್ ಮಾಡ್ತಾರ ಅಂತ ನೇತ್ರಾಬಾಯಿ. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ನೀವಂದ್ರೆ PT ಪರಮೇಶ್ವರ್ ನಾಯ್ಕ್ ಅಂತ, ನಾವು ಕೂಡ ಅವ್ರ ಕಾಲ್ ತಗೊಳ್ಳೋದಕ್ಕೆ ಅವರಿಗೆ ವಿಚಾರ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನೋಡೋಣ, ಫಾಲೋ ಅಪ್ ಮಾಡ್ತೀವಿ, ಇದನ್ನ ಎಲ್ಲಿಗೆ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ನೇತ್ರಾಬಾಯಿ ಅವರೇ ಮಾತಾಡಿದಕ್ಕೆ.